ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಹಂಗೆ ನೋಡ್ತಾ ಇದ್ದೀರಾ? ನೀವು ನನ್ನ ಕಣ್ಣಿಗೆ ಪುಟ್ಟ ಮಗು ತರ ಕಾಣ್ತಿದ್ದೀರಾ. ಮೀಸೇರೋ ಮಗು. ಮಹಿಮಾ ವಿಷಯ ಗೊತ್ತಾದ್ಮೇಲೆ ಎಲ್ಲರೂ ತುಂಬಾ ಖುಷಿ ಪಟ್ರು. ಆದ್ರೆ ನಿಮ್ ಖುಷಿನೇ ಬೇರೆ. ತೂಕ ಹಾಕಿದ್ರೆ ಅವ್ರ ಖುಷಿಗಿಂತ ನಿಮ್ ಖುಷಿನೇ ಜಾಸ್ತಿ ತೂಗುತ್ತೆ. ನೀವೆಷ್ಟು ಖುಷಿಯಾಗಿದ್ದೀರಾ ಅಂದ್ರೆ ನಿಮ್ಮನ್ನ ನೋಡ್ತಿರೋರ್ಗೆ ಖುಷಿ ಅನ್ಸುತ್ತೆ. ಅಷ್ಟು ಖುಷಿಯಾಗಿದ್ದೀರಾ. ಈ ಖುಷಿ ಅನ್ನೋದು ಒಂಥರ ಸಮುದ್ರದ ಅಲೆಗಳ ಹಾಗೆ, ಒಂದಾದ್ರ ಮೇಲೆ ಒಂದು ಬರ್ತಾನೇ ಇರುತ್ತೆ. ಹಾಗಾಗ್ಬೇಕಂದ್ರೆ ಮನಸ್ಸು ಸಹ ಸಮುದ್ರ ಅಷ್ಟೇ ವಿಶಾಲವಾಗಿರ್ಬೇಕು. ಸಾರಿ, ವಿಷಯ ಡೈವರ್ಟ್ ಆಗೋಯ್ತು, ಎಲ್ಲಿಂದ ಎಲ್ಲಿಗೋ ಹೊಟ್ಟೋಯ್ತು. ಹೌದು, ಅದು ಯಾವುದೋ ಬೀಚ್ ತನಕ ಹೋಗಿದ್ ಬಂದ್ರಿ. ಯಾವ ಬೀಚ್ ಅಂತ ಕೇಳ್ಬೋದಾ? ಸಾರಿ, ನಾನು ಏನು ಹೇಳೋಕೆ ಹೊಟ್ಟೆ ಅಂದ್ರೆ, ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಾಗ್ತಿದ್ಯಾ? ಏನ್ ಗೊತ್ತಾ, ನಾವು ಅನ್ಕೊಂಡಿದ್ದು, ನಾವು ಬಯಸಿದ್ದು ಆಗ್ತಾ ಇದೆ ಅಂದಾಗ ಖುಷಿ ಆಗೋದು ಸಹಜ ಅಲ್ವಾ? ಮಕ್ಕಳಂದ್ರೆ ಅಷ್ಟಿಷ್ಟನಾ ನಿಮಗೆ? ಆಫ್ ಕೋರ್ಸ್. ಮಕ್ಕಳಂದ್ರೆ ಯಾರಿಗಿಷ್ಟ ಇಷ್ಟ ಇಲ್ಲ ಹೇಳಿ? ನನಗೆ ಬಹಳ ಇಷ್ಟ. ಗಂಡ ಹೆಣ್ಣ ಎರಡು. ಮಕ್ಕಳು ಅಂದ್ರೇನೆ ಇಷ್ಟ. ನಾನು ಇಷ್ಟೊಂದು ಸಂತೋಷವಾಗಿರೋದಕ್ಕೆ ಏನು ಕಾರಣ ಗೊತ್ತಾ ಭೂಮಿಕಾ? ನನಗೆ ನನ್ನ ಲೈಫಲ್ಲಿ ಒಂದಷ್ಟು ಸೆಂಟಿಮೆಂಟ್ಸು, ನಂಬಿಕೆಗಳಿದ್ದಾವೆ. ನನ್ನ ಜೀವನಕ್ಕೆ ಮೂಲ ಆಧಾರ ಸ್ತಂಭನೇ ಅದು. ನಮ್ಮ ತಂದೆ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಇತ್ತು ನನಗೆ. ಅವ್ರು ಹೋದಾಗ ತುಂಬ ನೋವನ್ನು ಅನುಭವಿಸಿದ್ದೆ. ಹಾಗಾಗಿ ಅವತ್ತಿಂದ ಇವತ್ತವರೆಗೂ ನಮ್ಮ ಮನೆಯಲ್ಲಿ ಹುಟ್ಟೋ ಮೊದಲನೇ ಮಗು ನಮ್ಮ ತಂದೆನೇ ಅನ್ನೋ ಬಲವಾದ ನಂಬಿಕೆ ನನಗೆ. ಸೊ ಪ್ರಾಬಬಲಿ ನಾನು ಖುಷಿಯಾಗಿರೋದಕ್ಕೆ ಅದೇ ಕಾರಣ ಇರಬೇಕು. ನಮ್ಮ ತಂದೆನ ಮತ್ತೆ ಬರ್ಮಾಡ್ಕೊಳ್ಳೋ ಒಂದು ಖುಷಿ. ನಿಮಗೆ ನಿಮ್ಮ ತಂದೆ ಅಂದರೆ ಎಷ್ಟು ಇಷ್ಟ ಅಂತ ಗೊತ್ತು. ನೀವು ಅವ್ರ ಬಗ್ಗೆ ಆಗಾಗ ಹೇಳ್ಕೊಂಡಿದ್ದೀರಾ, ತೋರಿಸ್ಕೊಂಡಿದ್ದೀರಾ. ಮೋಸ್ಟ್ಲಿ ನೀವು ನಿಮ್ಮ ತಂದೆನ ನೆನಪಿಸ್ಕೊಳ್ದೇ ಇರೋ ಸಂದರ್ಭನೇ ಇಲ್ಲ ಅಂದ್ರೂ ತಪ್ಪಾಗಲ್ಲ. ನಿಮ್ಮ ತಂದೆ ನಿಮ್ಮಲ್ಲಿ ಅಷ್ಟು ಬೆರ್ತೋಗಿದ್ದಾರೆ. ಹೌದು, ನಮ್ಮಪ್ಪ ಯಾವತ್ತೂ ನನ್ನ ಯೋಚನೆಯಲ್ಲಿ ಇದ್ದೇ ಇರ್ತಾರೆ. ಇವ್ರು ಯಾವಾಗ್ಲೂ ಇವ್ರ ತಂದೆ ಬಗ್ಗೆನೇ ಮಾತಾಡ್ತಾರೆ. ಯಾಕೆ ಇವ್ರ ತಾಯಿ ಬಗ್ಗೆ ಒಂದ್ಸಲನೂ ಮಾತಾಡಲ್ಲ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.